ಹಾಯ್ ಹಲೋ ನಮಸ್ಕಾರ. ಗ್ಯಾರಂಟಿ ನ್ಯೂಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಬೇರ್ಗನಹಳ್ಳಿ ಲಕ್ಷ್ಮೀನಾರಾಯಣ್. ವೀಕ್ಷಕರೇ, ನಾನು ಇತ್ತೀಚೆಗೆ KD ಸಿನಿಮಾದ ಹೀರೋಯಿನ್ನು ಮತ್ತು ಡೈರೆಕ್ಟರ್ನ ಮಾತಾಡಿಸುವಂಥ ಕಾರ್ಯ ಮಾಡಿದ್ದೆ. ಈಗ ಆ ಸಿನಿಮಾದ ಪ್ರಮುಖ ಶಕ್ತಿಗಳಲ್ಲಿ ಒಬ್ಬರಾದಂತಹ ರೈಟರ್ನ ಮಾತಾಡಿಸುವಂಥ ಟೈಮು. ಅಫ್ಕೋರ್ಸ್ ನಮ್ಮ ಜೊತೆ ಇದ್ದಾರೆ KD ಸಿನಿಮಾದ ಮಾಸ್ ಡೈಲಾಗ್ಗಳ ಹಿಂದಿನ ಶಕ್ತಿ ಕ್ರಾಂತಿಕುಮಾರ್ ಅವರು. ಕ್ರಾಂತಿಕುಮಾರ್ ಅವರೇ, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಹೇಗಿದ್ದೀರಾ? ಥ್ಯಾಂಕ್ ಯು ಸೊ ಮಚ್. ನೀವು ಹೇಗಿದ್ದೀರಾ? ಸೂಪರ್. ತುಂಬ ಗ್ಯಾಪ್ ಆಗೋಯ್ತು. ಹೌದು, ಇಟ್ಸ್ ಬೀನ್ ಅ ಲಾಂಗ್ ಟೈಮ್. ಯಾಕಂದರೆ KD ಸಿನಿಮಾದ ಫಸ್ಟ್ ಒಂದು ಡೈಲಾಗು ಎಕ್ಸ್ಕ್ಲೂಸಿವ್ ಆಗಿ ಧ್ರುವ ಸರ್ಜಾ ಅವರು ಒಂದು ವೇದಿಕೆಯಲ್ಲಿ ಹೊಡೆದಿದ್ರು. ಅದಾದ ನಂತರ ನಿಮ್ಮನ್ನು ಕರೆಸಿ ನಮ್ಮ ಸ್ಟುಡಿಯೋದಲ್ಲಿ ಒಂದು ಸಂದರ್ಶನ ಮಾಡಿದ್ದೆ. ಫಸ್ಟ್ ನೀವೇ ಮಾತಾಡ್ಸಿದ್ದು. ಹೌದು. ಸೊ ನಿಮ್ಮ ಗ್ರೋತ್ ನಾನು ಡೇ ಒನ್ನಿಂದ ನೋಡ್ಕೊಂಡು ಬರ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬೆಳವಣಿಗೆ ಆಗ್ತಾ ಇದೆ ನಿಮ್ಮದು. ಅಂದರೆ ಆ ಬರವಣಿಗೆಗೆ ಏನು ನ್ಯಾಯ ಸಲ್ಲಬೇಕೋ ಅದು ಸಿಗ್ತಾ ಇದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಸೊ ಹೌ ಇಸ್ ಲೈಫ್ ಅಂತ? ಇವಾಗ ಚೆನ್ನಾಗಿದೆ ಭಯ್ಯ. ಇಷ್ಟು ಬ್ಯುಸಿ ಇದ್ರೆ ಯಾವ ರೈಟರ್ ಅವರ ಲೈಫ್ ಚೆನ್ನಾಗಿದೆ ಅಂತ ಹೇಳಲೇಬೇಕು. ಆಮೇಲೆ ಬೇರೆ ಬೇರೆ ತರ ಜಾನರ್ಗಳು ಸಿಗ್ತಾ ಇದೆ ನನಗೆ. ಇವಾಗ ಲಾಸ್ಟ್ ರಕ್ಕಸಪುರದವಳು ಬರೋದು ಅದನ್ನ ಸಸ್ಪೆನ್ಸ್ ಥ್ರಿಲ್ಲರು ಎಲ್ಲ ಸಿನಿಮಾ ಹಿಟ್ ಆಯ್ತು, ಜನ ಎಲ್ಲ ತಗೊಂಡ್ರು, ಒಂದಷ್ಟು ಪ್ರಶಂಸೆಗಳು ಸಿಕ್ತು. ಇವಾಗ ಗಣೇಶ್ ಅವ್ರಿಗೇನೋ ಬರೀತಾ ಇದ್ದಾರೆ. ನೆಕ್ಸ್ಟ್ ಬೃಂದಾ ವಿಹಾರಿ ಸಿನಿಮಾ, ಅದಾದ್ಮೇಲೆ ಪಿನಾಕ ಬರ್ತಾ ಇದೆ. ಇವಾಗ ಬೃಂದಾ ವಿಹಾರಿ ಕಂಪ್ಲೀಟ್ ಲವ್ ಸ್ಟೋರಿ, ಅದು ಬೇರೆ ತರ ಗಣೇಶರೇ, ಬಟ್ ಟೈಮಿಂಗ್ ಬೇರೆ. ಇದು ಪಿನಾಕ ಒಂದು ಮೈಥಾಲಜಿಕಲ್ ಮಿಕ್ಸ್, ಆ ಟೈಮಿಂಗ್ ಬೇರೆ. ಆ ತರ ಜರ್ನಿಗಳು ಬೇರೆ ಬೇರೆ ಜಾನರ್ಗಳು ನಡೀತಾ ಇದೆ. ಅದು ತುಂಬಾ ಖುಷಿ ಇದೆ. KD ಸಿನಿಮಾದಲ್ಲಿ ಟ್ರೈಲರ್ ನೋಡಿದ್ವಿ ನಾವೆಲ್ಲ. ಡೈಲಾಗ್ಗಳು ತುಂಬ ಪ್ರಧಾನ ಪಾತ್ರ ವಹಿಸ್ತಾ ಇದ್ದಾವೆ. ಸೊ ಆ ಮಾಸ್ ಡೈಲಾಗ್ಗಳು ನಿಮಗೆ ಬರೋದಕ್ಕೆ ಏನು ಇನ್ಸ್ಪಿರೇಷನ್ ಅಂತ? ಅಲ್ಲ, ಇನ್ಸ್ಪಿರೇಷನ್ನೇ ಪ್ರೇಮ್ ಸರ್. ಓಕೆ. ಮೇಜರ್ ಆ ಥರ ಸೀನ್ನ ಕಟ್ಕೊಡ್ತಾರೆ ಅವರು. ಮಗ ಅವ್ನು ಬಂದರೆ ನಿಂತ್ರೆ ಹೆಂಗಿರುತ್ತೆ ಕಣೋ, ಆ ಥರ ಫೋರ್ಸ್ಫುಲ್ಲಿ ಅವ್ರು ಹೇಳೋದೇ ಒಂದು ಫೋರ್ಸ್ ಇರುತ್ತೆ ಅದು. ಓಕೆ. ಆಮೇಲೆ ಯಾವುದೇ ವಿಷಯ ಇರ್ಬೋದು, ಅದನ್ನ ಅವರು ಎಕ್ಸ್ಪ್ಲೈನ್ ಮಾಡೋದು, ಆರ್ಟಿಸ್ಟ್ ಎಕ್ಸ್ಪ್ಲೈನ್ ಮಾಡೋದಾಗಿರ್ಬೋದು, ರೈಟರ್ ಆಗಿ ನನಗೆ ಎಕ್ಸ್ಪ್ಲೈನ್ ಮಾಡೋದಿರ್ಬೋದು, ಅದರಲ್ಲೇ ಒಂದು ಪವರ್ ಇದ್ದಾಗ ಅದು ತುಂಬಾ ಹೇಳಿದ್ರೆ ಗ್ಯಾರಂಟಿ ನ್ಯೂಸ್ ಅಂತ ಹೇಳ್ತಿರಲ್ಲ, ಆ ಥರ ಒಂದು ಗ್ಯಾರಂಟಿ ನಿಮಗೆ ಮುಂಚೆನೇ ಅನ್ಸುತ್ತೆ ಈ ಸೀನ್ ವರ್ಕ್ ಆಗುತ್ತೆ ಅಂತ. ಸೂಪರ್. ಈ ಸಿನಿಮಾದಲ್ಲಿ ಬರೀ ಹೀರೋಗಷ್ಟೇ ಡೈಲಾಗ್ ಇರಲಿಲ್ಲ, ಹೀರೋಯಿನ್ಗೂ ಕೂಡ ಒಂದು ಒಳ್ಳೆ ಪಂಚ್ ಡೈಲಾಗ್ ಕೊಟ್ಟಿದ್ದಾರೆ ಟ್ರೈಲರಲ್ಲಿ. ಸೊ ಅದು ನೀವೇ ಬರೆದಿದ್ದು ಅನ್ಸುತ್ತೆ? ಫುಲ್ ಸಿನಿಮಾ ನಾನೇ ಬರೆದಿದ್ದು. ಫುಲ್ ಸಿನಿಮಾ ಕಂಪ್ಲೀಟ್ ಡೈಲಾಗ್ಸ್ ಎಲ್ಲ ನೀವೇ ಬರೆದಿದ್ದು? ರೈಟಿಂಗ್ ಪಾರ್ಟ್ ಎಲ್ಲ ನಂದು. ಸೂಪರ್. ಎಷ್ಟು ಡೈಲಾಗ್ಸ್ ಇದಾವೆ ಧ್ರುವ ಅವರಿಗೆ ಅಂತ? ಯಾಕಂದ್ರೆ ಪ್ರೀವಿಯಸ್ ಸಿನಿಮಾದಲ್ಲಿ ಅವ್ರಿಗೆ ಡೈಲಾಗ್ಸ್ ತುಂಬಾ ಕಮ್ಮಿ ಇತ್ತು. ಫ್ಯಾನ್ಸ್ ಎಲ್ಲಾನು ಡೈಲಾಗ್ಸ್ ಇಲ್ಲ ಅಂದ್ರೆ ನಮ್ಮ ಬಾಸ್ ನೋಡಕ್ಕಾಗಲ್ಲ ಹೆಂಗೆ ಅಂತ ಆಡ್ಕೊಂಡಿದ್ರು. ಅಂದ್ರೆ ತುಂಬಾ ಮಾತಾಡ್ಸೋರು ಪ್ರಾಬ್ಲಮ್, ತುಂಬಾ ಬರೀ ಆಕ್ಷನ್ ಮಾಡ್ಸೋರು ಪ್ರಾಬ್ಲಮ್ ಇದೆ. ನಾವು ಅದಕ್ಕೆ ಏನ್ ಮಾಡಿದ್ವಿ, ಬ್ಯಾಲೆನ್ಸ್ ಮಾಡಿದೀವಿ. ಈ ಪ್ರೇಮ್ ಸರ್ದು ಒಂದು ಪ್ಯಾಟರ್ನ್, ರೈಟಿಂಗ್ ಪ್ಯಾಟರ್ನ್ ಇದೆ. ಅವ್ರು ತುಂಬಾ ಪಂಚಿಂಗ್ ಡೈಲಾಗ್ಸ್ ಇಡಕ್ ಹೋಗಲ್ಲ. ಒಂದು ನಾರ್ಮಲ್ ಕನ್ವರ್ಸೇಷನ್ ಜನರಿಗೆ ಹೇಗೆ ಇಷ್ಟ ಪಡಿಸ್ಬೇಕು, ಹೇಗೆ ತಲುಪಿಸ್ಬೇಕು ಅದನ್ನ ಟ್ರೈ ಮಾಡ್ತಾರೆ. ಧ್ರುವ ಸರ್ ಏನ್ ಮಾಡ್ತಾರೆ, ಒನ್ ಲೈನ್ ಅವರು ಪಂಚಿಂಗ್ ಡೈಲಾಗ್ಸ್ ಆ ತರ ಅವ್ರು ಟ್ರೈ ಮಾಡ್ತಾರೆ. ಎರಡನ್ನೂ ಬ್ಲೆಂಡ್ ಮಾಡಿದೀವಿ ಈ ಸಿನಿಮಾದಲ್ಲಿ. ಅರೆ ಬರೀ ಪಂಚಿಂಗ್ ಡೈಲಾಗ್ಸೇ ಬಂದ್ರೆ ಜನಗಳಿಗೂ ಬೇಜಾರಾಗುತ್ತೆ. ಒಂದು ನಾರ್ಮಲ್ ಕನ್ವರ್ಸೇಷನ್, ಒಬ್ಬ ನಿಮ್ ಪಕ್ಕದ ಮನೆ ಹುಡುಗ ಹೇಗೆ ಮಾತಾಡ್ತಾನೆ, ಒಬ್ಬ ಮನೆ ಮಗ ಹೇಗೆ ಕಮ್ಯುನಿಕೇಟ್ ಮಾಡ್ತಾನೆ, ಆ ಥರನೇ ಇರುತ್ತೆ ನಾರ್ಮಲ್ ಆಗಿ. ಈ ನಾರ್ಮಲ್ ಕಮರ್ಷಿಯಲ್ ಸಿನಿಮಾಗಳಿಗೆ ಬರೆಯೋದು ಓಕೆ, ಆದರೆ ಈ ಥರದ ಒಂದು 70s 80s ಬ್ಯಾಕ್ ಡ್ರಾಪು ರೆಟ್ರೋ ಸಿನಿಮಾಗೆ ಬರೀಬೇಕು ಅಂತಂದಾಗ ಆ ಸ್ಲ್ಯಾಂಗು ಎಲ್ಲಾನು ಮ್ಯಾಚ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕೆಲ್ಲ ಯಾವ ಥರದ ರಿಸರ್ಚ್ ಮಾಡ್ಕೊಂಡಿದ್ರಿ ಅಂತ? ಆದರೆ 1980s ಒಂದಷ್ಟು ಈ ರೌಡಿಸಮ್ ಬಗ್ಗೆ, ರವಿ ಬೆಳಗೆರೆ ಅವ್ರದ್ದು ಪಾಪಿಗಳ ಲೋಕದಲ್ಲಿ ಆಗಿರ್ಬೋದು, ಪ್ರತಿಯೊಂದು ಈ ಡಿ ಕಂಪನಿ ಆ ಬುಕ್ಸ್ ಎಲ್ಲ ಏನಿದೆ ಅದನ್ನ ನಾವು ಸ್ಟಡಿ ಮಾಡೋದು. ಒಬ್ಬ ರೌಡಿ ಬಿಹೇವಿಯರ್ ಹೇಗಿರುತ್ತೆ ಅನ್ನೋದ್ರ ಮೇಲೆ. ಕೆಲವು ಸಲ ಆಡೋ ಮಾತ್ಗಿಂತ ಅವ್ನ ನಡವಳಿಕೆ ಮೇಲೆ ಡಿಪೆಂಡ್ ಆಗುತ್ತೆ. ಅವನ್ನ ನೋಡಿದ್ರೆ ಅನ್ಸುತ್ತೆ ಇವನು ಪಕ್ಕ ರೌಡಿಗುರು ಅನ್ನೋದು. ಒಬ್ಬ ಗ್ಯಾಂಗ್ಸ್ಟರಿಸಮು ಆ ಟಾಕ್ಸೇ ಬೇರೆ ಇರ್ತದೆ. ಆಮೇಲೆ ಇವಾಗ ಧ್ರುವ ಸರ್ ಅಷ್ಟೇ, ಇವಾಗ 80s ನಾವು ಒಂದು ಡೈಲಾಗ್ ಇದೆ, ನೀವು ಕೇಳ್ದಂಗೆನೆ, ಮೊದಲನೇ ಸಲ ಮುಚ್ಚಿಡ್ದಿದ್ದೀನಿ, ಅಪ್ಪಿ ತಪ್ಪಿ ಕೈ ಕಾಲು ಹೋದ್ರೆ ತೆಪ್ಪಾಯ್ತು ಅಂದ್ಬಿಡು ಅಂತ. ತಪ್ಪಾಯ್ತು ಅಂದ್ಬಿಡು ಅಂತಾನೆ ನಾನ್ ಬರ್ದಿದ್ದು. ಬಟ್ 80s ಕಾಲದಲ್ಲಿ ಸ್ವಲ್ಪ ಗೊತ್ತಿಲ್ದಂಗೆ ಗ್ರಾಮೀಣ, ಅವಾಗ ಇನ್ನೂ ಹಳ್ಳಿ ಬೆಂಗಳೂರು, ಅದು ಗೊತ್ತಿಲ್ದಂಗೆ ಅವ್ರ ಒಳಗಡೆನೆ ಮಾತಾಡ್ತಾನೆ ಒಂದೊಂದು ಪದಗಳು ಬಂದ್ಬಿಡ್ತವೆ. ಆ ತರ ಅದು ತುಂಬಾ ಕಮ್ಯುನಿಕೇಟ್ ಮಾಡುವಾಗ ಅನಿಸ್ತು. ಒಂದಷ್ಟು ಜನರ ಹತ್ರ ಪ್ರೇಮ್ ಸರ್ ಮಾತಾಡ್ಸಿದ್ರು. ಅವ್ರ ಜೊತೆ ಮಾತಾಡುವಾಗೆಲ್ಲ ಅನ್ಸೋದು, ಸಡನ್ ಆಗಿ ಹಿಂದಿ ಮಾತಾಡ್ಬಿಡೋರು, ಸಡನ್ ಆಗಿ ತಮಿಳ್ ಮಾತಾಡ್ಬಿಡೋರು. ಏನಕ್ಕೆ ಅಂದ್ರೆ ಅವ್ರದ್ದು ಕಮ್ಯುನಿಕೇಶನ್ ಬೇರೆಯವ್ರ ಜೊತೆ ಹೇಗಿರುತ್ತೋ ಅದು ಮಿಕ್ಸ್ ಆಗಿ ಬಂದ್ಬಿಡುತ್ತೆ. ಆತರ ಒಂದ್ 2 ಡೈಲಾಗ್ ಬರವಣಿಗೆ ಮಾಡಿರೋದನ್ನ ಹೇಳ್ಬೋದಾ ನೀವು ಅಂತ? ಅಂದ್ರೆ ಈಗ ರಿವೀಲ್ ಆಗಿರೋ ಅಂತವು ಒಂದ್ ಡೈಲಾಗು ನಾನು ನೋಡಿಬೇಕು ಅಂತಾನೆ ಮಸ್ತೋಟವ್ರಿಗೆಲ್ಲ ಕೆಲಸ ಕೊಟ್ಟಿದ್ದೀರಾ, ನಾನು ಒಂದ್ಸಲ ಮಚ್ಚಿಡಿದ್ರೆ ಇವರಲ್ಲಿ ಹೆಣ ಸುಡೋರೆಲ್ಲ ಬ್ಯುಸಿ ಆಗ್ಬಿಡ್ತಾರಣ. ಅದೊಂದು ಡೈಲಾಗು ನನಗೆ ಫೇವ್ರೇಟು. ಅದು ಬಿಟ್ರೆ ರವಿಶಂಕರ್ ಸೋದು ಟ್ರೈಲರ್ ಓಪನಿಂಗ್ ಡೈಲಾಗು, ಯಾವ ಪ್ರಧಾನಿಗೂ ಕೊಡದಿರೋ ಸೆಕ್ಯೂರಿಟಿ ಕೊಟ್ಟು ಅವನ ಕರ್ಕೊಂಡ್ ಬರ್ತಿದ್ರು ಸ್ವಾಮಿ. ಅದು ಒಬ್ಬ ಕ್ರಿಮಿನಲ್ನ ಕರ್ಕೊಂಡು ಹೋದಂಗಿರ್ಲಿಲ್ಲ, ಇಡೀ ಪ್ರಪಂಚನೇ ಗೆದ್ದಿರೋ ಅಲೆಕ್ಸಾಂಡರ್ನ ಮೆರವಣಿಗೆ ಮಾಡ್ದಂಗಿತ್ತು. ಅದು ಒಂದು ಪಾತ್ರನ ಅಂತನ ಸಿನಿಮಾದಲ್ಲಿ ಒಂದು ವಿಜೃಂಭಿಸುವಂತ
ಜಾಗ ಅದು. ಒಬ್ಬ ಬರಹಗಾರನಿಗೆ ತಾನು ಬರೆಯುವಾಗ ಎಷ್ಟು ಖುಷಿ ಕೊಡುತ್ತೋ ಇಲ್ಲ ಗೊತ್ತಿಲ್ಲ, ಆದರೆ ಆ ಡೈಲಾಗ್ನ ಆ ಕ್ಯಾರೆಕ್ಟರ್ ಡೆಲಿವರಿ ಮಾಡಿದ ಮೇಲೆ ಅದನ್ನ ನೋಡಿದಾಗ ಎಷ್ಟು ಖುಷಿ ಆಗುತ್ತೆ ಅಂದರೆ, ನಿಮಗೆ ಈ ಟೀಸರು ಮತ್ತು ಟ್ರೈಲರಲ್ಲಿ ನೋಡಿದಾಗ ಏನು ಅನಿಸ್ತು ಅಂತ? ಅಂದರೆ ಶೂಟ್ ಮಾಡುವಾಗಲೇ ಅನಿಸಿತ್ತು ಸರ್ ಅದು. ಓಕೆ. ಇವಾಗ ರವಿಶಂಕರ್ ಸರ್ ಅವ್ರು ಮಾತಾಡುವಾಗಲೇ ಆ ಫೋರ್ಸು ಏನು ಅವ್ರು ಕಂಡುಬಿಡೋದು, ಆಮೇಲೆ ಅವರೇ ಪ್ರೇಮ್ ಸರ್ಗೆ ಹೇಳೋರು, ಸರ್ ಈ ಡೈಲಾಗ್ ಲೆಂತಿ ಡೈಲಾಗ್ ಮುಗಿಯೋವರೆಗೂ ನಾನು ಕಣ್ಬಿಟ್ಟಕ್ಸಲ್ಲ ಸರ್ ಅಂತ ಅಂದ್ಬಿಟ್ಟು ಅವ್ರು ಹೇಳೋರು. ಕೆಲವು ಸಲ ಪ್ರೇಮ್ ಸರ್ ಹೇಳೋರು, ಸರ್ ಬಾಡಿನೂ ಶೇಕ್ ಮಾಡಬೇಡಿ ಸರ್, ಬರೀ ಕಣ್ಣು ಸ್ಟ್ರೈಟು ಕ್ಯಾಮ್ರಾನ ನೋಡ್ತಾ ಇರ್ತೀರಾ, ನೀವು ಹೇಳ್ತೀರಾ, ಹಾಗೆ ತಲೆನೂ ಜಾಸ್ತಿ ಶೇಕ್ ಮಾಡಬೇಡಿ ಸರ್, ಹೇಳಿದ್ರೆ ಸರ್ ಮೈಯಲ್ಲಿ ನರ ಎಲ್ಲ ಹಂಗೆ ಎದ್ಬಿಡ್ಬೇಕು ಸರ್ ಅಂತ ಈ ಥರ ಒಂದು ಮೋಟಿವೇಟ್ ಮಾಡಿ ಹೇಳೋರು. ಆ ಫೋರ್ಸು ಓವರ್ ಆಲ್ ಫುಲ್ ಕತೆ ಹೇಳಿ ರವಿಶಂಕರ್ ಸರ್ಗೆ ಹಿಂಗಿರುತ್ತೆ ಸರ್ ಈ ಬ್ಲಾಕಲ್ಲಿ ನಿಮ್ಮ ಫೋರ್ಸು ಅಂತ ಹೇಳೋವು. ಅವ್ರು ಹೇಳುವಾಗಲೇ ನಮ್ಗೆ ಅನ್ಸೋದು. ಇವಾಗ ಟೀಸರ್ ಬಂದಿದೆ, ಇವಾಗ ನಾರ್ತ್ ಕರ್ನಾಟಕದ ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡ್ತಾ ಇದೆ, ಮೊದಲನೇ ಸಲ ಮಚ್ಚಿಡ್ತಿದ್ದೀನಿ ನಾನು, ಅದನ್ನು ಎಷ್ಟೊಂದು ಜನ ಬ್ಯಾನರ್ ಓಡಿಸಿದ್ದಾರೆ. ಧ್ರುವ ಸರ್ ಮಚ್ಚಿಡ್ದಿರೋ ಫೋಟೋ ಹಾಕ್ಬಿಟ್ಟು ಎಲ್ಲ ಕಡೆ ಬ್ಯಾನರ್ ಹಾಕ್ಸಿದ್ರೆ ಅದು ತುಂಬ ಖುಷಿ ಆಗುತ್ತೆ. ಸೂಪರ್ ಸೂಪರ್. ಈ ಸಿನಿಮಾದಲ್ಲಿ ಹೀರೋ ಧ್ರುವ ಸರ್ಜಾ ಅವರೇ ಇರ್ಬೋದು, ನೀವು ಸೆಕೆಂಡ್ ಹೀರೋ ಅಂತ ಯಾವ್ದಾ? ಇಲ್ಲ, ಅದು ಅರ್ಜುನ್ ಜನ್ಯಾಜಿ. ಆಲ್ರೆಡಿ ಪ್ರೇಮ್ ಸರ್ ಹೇಳಿದ್ದಾರೆ. ಅಲ್ಲ, ನಾನು ಹೇಳಿದ್ದು ಒಂದು ಸೆಕೆಂಡ್ ಬಂದೋಗ್ತಿರಲ್ಲ, ಅದಕ್ಕೆ ಸೆಕೆಂಡ್ ಹೀರೋ ನೀವೇನಾ ಅಂತ ಕೇಳಿದ್ದು. 0.1 ಮದುವೆ ಗಂಡು ತರ ಒಂದು ಲುಕ್ಕಲ್ಲಿ ಕಾಣಿಸ್ಕೊಂಡಿದ್ದೀರಾ. ಮದುವೆ ಗಂಡು ತರ, ಮದುವೆ ಗಂಡ. 0.1 ಸೆಕೆಂಡ್ ಟ್ರೈಲರ್ ಅಲ್ಲಿ ಬಂದು ಹೋಗ್ಬಿಡ್ತೀನಿ ಅಷ್ಟೇ. ಸಿನಿಮಾದಲ್ಲಿ ಇದ್ದೀರಾ? ಇದೀವಿ. ಓಕೆ. ಸಿನಿಮಾದಲ್ಲಿ ಒಂಚೂರು ಮೇಜರ್ ಕ್ಯಾರೆಕ್ಟರ್. ಈ ಕ್ರಾಂತಿ ಕುಮಾರ್ ಅವ್ರನ್ನ ಬರಹಗಾರರು ಅನ್ಬೇಕಾ ಕಲಾವಿದರು ಅನ್ಬೇಕಾ? ಯಾಕಂದ್ರೆ ಇತ್ತೀಚೆಗೆ ಒಳ್ಳೊಳ್ಳೆ ಕ್ಯಾರೆಕ್ಟರ್ಗಳು ಮಾಡ್ತಾ ಇದ್ದೀರಾ. ರಕ್ಕಸ್ಪುರದೊಳಗೆ ಒಂದೊಳ್ಳೆ ರೋಲ್ ಮಾಡಿದ್ರಿ. ಅಂದರೆ ಒಬ್ಬ ಲೈಟ್ ಬಾಯ್ಗೂ ಆಸೆ ಇರುತ್ತಲ್ಲವೇ, ಎಷ್ಟೊಂದು ಜನಕ್ಕೆ ಲೈಟ್ ಆಗ್ತಿರ್ತಾನೆ, ನನ್ನ ಮೇಲೆ ಯಾವಾಗ ಒಂದು ಲೈಟ್ ಬೀಳುತ್ತೆ, ನಾನು ಯಾವಾಗ ಕ್ಯಾಮ್ರಾ ಮುಂದೆ ಬರ್ತೀನಿ ಅನ್ನೋದು, ಆ ಥರ ಒಂದು ಚಿಕ್ಕ ಕನಸು ಅಷ್ಟೇ ಅದು. ಒಂದಷ್ಟು ಪಾತ್ರಗಳನ್ನ ಬರೀತಾ ಇರ್ತೀವಿ, ಎಲ್ಲಿ ಮಾತು ಕಮ್ಮಿ ಇರುತ್ತೆ. ಯಾಕಂದರೆ ನಾವು ಸ್ಪಾಟಲ್ಲಿ ಒಂದಷ್ಟು ಜನ, ಒಂದು 20 ಜನ ಆರ್ಟಿಸ್ಟ್ಗಳಿದ್ರು ಅವತ್ತು. ಓಕೆ. ಎಲ್ಲರ ಜೊತೆಗೂ ಕಮ್ಯುನಿಕೇಟ್ ಮಾಡಬೇಕಿತ್ತು. ಅದ್ರ ಮಧ್ಯ ಒಂದು ಇಂಪ್ಯಾಕ್ಟ್ಫುಲ್ ಕ್ಯಾರೆಕ್ಟರ್, ಅದು ತುಂಬಾ ಇಂಪಾರ್ಟೆಂಟ್ ಕ್ಯಾರೆಕ್ಟರ್, ಮಾತು ಕಮ್ಮಿ. ಅವಾಗ ನಾವು ಸುಮ್ಮನೆ ನಿಂತಿದ್ರು ಸಾಕು, ಸ್ಕ್ರೀನಲ್ಲಿ ಪ್ರೆಸೆನ್ಸ್ ಚೆನ್ನಾಗಿರುತ್ತೆ ಅನ್ನಿಸ್ತು, ಅಂತವೆಲ್ಲ ಗ್ರಾಪ್ ಮಾಡ್ಬಿಡೋದು. ಅಲ್ಲಿಗೆ ಒಂದು ಸಿನಿಮಾಗೆ ಡಬಲ್ ರೆಮ್ಯುನರೇಷನ್. ಒಂದ್ ಕಡೆ ಕಲಾವಿದನಾಗಿ ಒಂದು ರೆಮ್ಯುನರೇಷನ್, ಮತ್ತೊಂದ್ ಕಡೆ ಬರಹಗಾರನಾಗಿ ಒಂದು ರೆಮ್ಯುನರೇಷನ್. ಸೂಪರ್ ಅಲ್ಲ? ರೆಮ್ಯುನರೇಷನ್ಗಿಂತ ಒಂದು ಆಪರ್ಚುನಿಟಿ, ಒಂದು ಅವಕಾಶ, ಅದು ತುಂಬ ಖುಷಿ ಇದೆ. ಸೂಪರ್ ಸೂಪರ್. ಈಗ ಜೋಗಿ ಪ್ರೇಮ್ ಅವ್ರನ್ನ ನಾವು ಗಾಯಕರಾಗಿ ನೋಡಿದ್ದೀವಿ, ನಿರ್ಮಾಪಕರಾಗಿ ನೋಡಿದ್ದೀವಿ, ನಿರ್ದೇಶಕರಾಗಿ ನೋಡಿದ್ದೀವಿ, ಒಳ್ಳೆ ಬರಹಗಾರರಾಗಿ ನೋಡಿದ್ದೀವಿ. ನಿಮಗೆ ಅವರಲ್ಲಿ ತುಂಬ ಬೆಸ್ಟ್ ಯಾವುದಂತ ಅನ್ನಿಸ್ತು? ಡೈರೆಕ್ಷನ್. ಅವ್ರ ಫೋರ್ಸೇ ಬೇರೆ. ಓಕೆ. ಆಮೇಲೆ ತುಂಬ ಜನ ಕೇಳ್ತಾರೆ, ಅವ್ರಿಗೆ ಭಾಷೆನೇ ಬರೋಲ್ಲ, ಸಂಜಯ್ ದತ್ತು, ಶಿಲ್ಪಾ ಶೆಟ್ಟಿ ಇವ್ರನ್ನೆಲ್ಲ ಹೆಂಗ್ ಮೇಂಟೈನ್ ಮಾಡ್ತಿದ್ರು ಅವರು ಅಂತ ಅಂದ್ಬಿಟ್ಟು. ಎಷ್ಟೋ ಸಲ ನಾವು ಎಕ್ಸ್ಪ್ಲೈನ್ ಮಾಡುವಾಗ ಫೇಲ್ ಆದ್ರೂ ಒಂದ್ಸಲ ಸೈಡಿಗೆ ಕಳ್ಸೋರು ನಮ್ಮನ್ನ. ಬಂದ್ಬಿಟ್ಟು ಅವ್ರು ಆಕ್ಟ್ ಮಾಡ್ಬಿಟ್ಟು ತೋರಿಸ್ಬಿಡೋರು, ಮೇಡಮ್ ನೀವು ಹೀಗೆ ನಡ್ಕೊಂಡ್ ಬರ್ಬೇಕು, ನೀವು ಹೀಗೆ ಬಿಹೇವ್ ಮಾಡಬೇಕು, ನಿಮ್ ಲುಕ್ ಇಷ್ಟೇ ಇರಬೇಕು ಅಂತ ಅಂದ್ಬಿಟ್ಟು ಎಲ್ಲ ಹೇಳ್ತಾರೆ. ಸಂಜಯ್ ದತ್ ಅವ್ರು ಜಾಸ್ತಿ ಟೇಕ್ ಕೊಡಲ್ಲ, 1 ಟೇಕ್ ಅಷ್ಟೇ, ಇಲ್ಲ 2 ಟೇಕ್ಸ್ ಅಷ್ಟೇ ಕೊಡೋದು ಅಂತ ಅಂದ್ಬಿಟ್ಟು ಪ್ರೇಮ್ ಸರ್ಗೋಸ್ಕರ 10 ಟೇಕ್ ಎಲ್ಲ ಮಾಡಿಸಿದ್ದಾರೆ ಪ್ರೇಮ್ ಸರ್. ಇಲ್ಲ ಬಾಬಾ, ನನ್ನ ಕ್ಯಾರೆಕ್ಟರ್ ಈ ಥರ ಬಿಹೇವ್ ಮಾಡಬಾರ್ದು, ಅದು ಅವ್ರು ಈ ಥರನೇ ಮಾಡಬೇಕು ಅಂತ. ತುಂಬ ಜನ ನಮಗೆ ಶೂಟ್ ಶುರುವಾಗಿ ಎಲ್ಲ ಹೇಳೋರು, ಅವ್ರು ನೈಟ್ ಶೂಟೇ ಮಾಡಿಲ್ಲ, ತುಂಬ ವರ್ಷ ಆಗೋಯ್ತು ಅಂತ ಅಂದ್ಬಿಟ್ಟು. ಪ್ರೇಮ್ ಸರ್ ಹೋಗಿ ಮಾತಾಡ್ತಾರೆ, ಅವ್ರು ಆ ಥರ ಕಮ್ಯುನಿಕೇಟ್ ಮಾಡ್ತಾರೆ, ರಿಕ್ವೆಸ್ಟ್ ಮಾಡ್ತಾರೆ, ಮಾಡೋಣ ಬಾಬಾ ತುಂಬ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು. ಅದರಲ್ಲಿ ನೀವು ಸಾಂಗಲ್ಲಿ ನೋಡಿರ್ಬೋದು, ಲೈಟ್ಗೆ ನೇತಾಕೊಂಡು ಹೋಗ್ತಾರೆ ಅವರು, ಫುಲ್ಲು ರೋಪ್ ಎಲ್ಲ ಹಾಕ್ಸಿದೀವಿ, ಈ ಏಜಲ್ಲಿ ಮಾಡಲ್ಲಪ್ಪ ಅವರು, ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು. ಪ್ರೇಮ್ ಸರ್ ಹತ್ರ ಅಸಾಧ್ಯ ಅನ್ನೋದೇ ಇಲ್ಲ, ಯಾರಿದ್ರು ಮಾಡಿಸ್ತಾರೆ ಅವ್ರಿಗೆ. ಅವರು ಕೇಳಿದ್ರೆ ಹೇಳ್ತಾರೆ, ಮಗ ನಮ್ಮ ಪ್ರತಿಯೊಬ್ಬರಲ್ಲೂ ಶಿವಣ್ಣನೇ ನೋಡೋದು ನಾನು ಅಂತಾರೆ ಅವರು. ಶಿವಣ್ಣ ಹಂಗೆ, ನಾನು ಯಾವತ್ತು ಏನಾರು ಅಂದರೆ ಅವ್ರು ಯಾವತ್ತು ಮಗ ಏನು ಮಾಡಬೇಕು, ಹಂಗ ಮಗ ಮಾಡ್ಬಿಡೋಣ ಅಂತಾರೆ. ನಾನು ಪ್ರತಿಯೊಬ್ಬರಲ್ಲೂ ಅದನ್ನೇ ಎಕ್ಸ್ಪೆಕ್ಟ್ ಮಾಡ್ತೀನಿ ಅಂತಾರೆ. ಆ ಥರ ಇವಾಗ ಎಕ್ಸಾಂಪಲ್ ಜೋಗಯ್ಯ ಒಂದು ಕೋರ್ಟ್ ಸೀನಲ್ಲಿ ಬಿದ್ದಿರೋ ಬೇರೆಯವರು ಚಪ್ಪಲಿ ತಗೊಂಡು ಶಿವಣ್ಣ ಎದೆಗೆ ಬಡ್ಕೋತಾರೆ. ಬೇರೆಯವ್ರಾಗಿರೋ ಆಪೋಸ್ ಮಾಡೋರೇನೋ ಏನೋ, ಬಟ್ ಶಿವಣ್ಣ ಏನು ಹೇಳಲಿಲ್ಲ ನನಗೆ ಅಂತಾರೆ ಪ್ರೇಮ್ ಸರ್. ಆರ್ಟಿಸ್ಟ್ ಆದರೂ ಅದನ್ನು ತಗೋಬೇಕು. ಜನ ಅನ್ಕೊಂಡ್ರು, ಥೋ ಏನು ಗುರು ಇವ್ನು ಈ ಸಿಚುವೇಶನಿಗೆ ಬಂದ್ಬಿಟ್ಟ, ಮೆರ್ದೋನು ಜೋಗಿಲಿ, ಇವಾಗ ಈ ಸಿಚುವೇಶನಿಗೆ ಬಂದಲ್ಲ ಅಂತ ಮಾತಾಡೋರು, ಹಂಗೆ ಮಾತಾಡ್ಬೇಕು ಪಾತ್ರಗಳು ಅಂತ. ಆ ಥರ ಅವ್ರಿಗೆ ಸಿಕ್ಕಿರೋ ಧ್ರುವ ಸರ್ ಈ ಸಿನಿಮಾದಲ್ಲಿ. ಏನು ಹೇಳಿದ್ರು ಅಣ್ಣ ನಾನು ರೆಡಿ ಅಂತ. ಎಷ್ಟೊಂದು ಸಲ ಪ್ರೇಮ್ ಸರ್, ಮಗ ಓಕೆ ಕಣ ಅಂದ್ರೆ, ಅಣ್ಣ ನನಗೊಂದು ಚಾನ್ಸ್ ಕೊಡ್ರಣ, ಬೇರೆ ಏನೋ ಮಾಡಿ ತೋರಿಸ್ತೀನಿ ಅಂತ ಅಂದ್ಬಿಟ್ಟು ರಿಕ್ವೆಸ್ಟ್ ಮಾಡೋರು. ಆ ಬಾಂಡಿಂಗು, ಈ ಥರ ಆರ್ಟಿಸ್ಟ್ಗಳೆಲ್ಲ ಸಿಕ್ಕಿರೋದು ಪ್ರೇಮ್ ಸರ್ ಚೆನ್ನಾಗಿ ಬಳಸ್ಕೊತಾರೆ. ಸೂಪರ್. ನೀವು ಬರೀ ಸಿನಿಮಾಗೆ ಬರವಣಿಗೆ ಅಷ್ಟೇ ಮಾಡಿಕೊಟ್ಟಿಲ್ಲ, ಅಥವಾ ಒಂದು ಸಣ್ಣ ರೋಲೇ ಮಾಡಿಲ್ಲ, ಸಿನಿಮಾದ ಜರ್ನಿಯಲ್ಲಿ, ಕಂಪ್ಲೀಟ್ ಜರ್ನಿಯಲ್ಲಿ ನೀವು ಇದ್ದೀರಾ ಅವ್ರ ಜೊತೆ. ಸಿನಿಮಾ ಶುರುವಾಗಕ್ಕೆ ಬಿಫೋರಿಂದ, ಪ್ರೀ ಪ್ರೊಡಕ್ಷನಿಂದ ಪ್ರೊಡಕ್ಷನ್ನು, ಪೋಸ್ಟ್ ಪ್ರೊಡಕ್ಷನ್ನು, ಈಗ ಪ್ರಮೋಷನ್ಸ್ವರೆಗೂ ಜೊತೆಗಿದ್ದೀರಾ. ಸೊ ಪ್ರೇಮ್ ಅವರಲ್ಲಿ ನಾವು ಇಂಡಸ್ಟ್ರಿ ನೋಡದೇ ಇರ್ತಕ್ಕಂಥದ್ದು ಏನೋ ಒಂದಿದೆ, ಆ ಥರದ್ದು ಒಂದು ಸೀಕ್ರೆಟ್ಗಳನ್ನ ಒಂದೆರಡು ಹೇಳೋದಾದರೆ?
ಅಂದರೆ ಅವ್ರ ಕ್ಯಾಮ್ರಾ ಮುಂದೆ ಎಷ್ಟು ಸಿಂಪಲ್ ಆಗಿರ್ತಾರೆ ನಿಜವಾದ ಲೈಫಲ್ಲೂ ಹಾಗೆ ಇರ್ತಾರೆ ಸರ್. ಓಕೆ. ಇವಾಗ ನಾವೆಲ್ಲೋ ಹೊರಗಡೆ ಹೋಗ್ತೀವಿ, ಅಲ್ಲಿ ಬೇರೆ ಇರಲಿ ಇಲ್ಲದೆ ಇರಲಿ, ಅವರು ರೋಡಲ್ಲಿ ಕುತ್ಕೋಬೇಕು, ರೋಡಲ್ಲಿ ಕುತ್ಕೊಂಡು ಊಟ ಮಾಡ್ತಾರೆ. ಅವ್ರು ಆ ಥರ ಏನಿಲ್ಲ. ಎಕ್ಸಾಂಪಲ್ ಯಾವ ಥರ ಅಂತಂದರೆ, ನಾವು ಕಾಲರ್ ಎತ್ಕೊಂಡು ಕುತ್ಕೊಂಡ್ರೆ ಎದುರುಗಡೆ ಕಾಲ್ ಮೇಲೆ ಕಾಲು ಹಾಕೊಂಡು ಕುತ್ಕೋತಾನೆ. ಅದೊಂದು ಮಾತಿದೆ. ಇವರೇ ಇಷ್ಟು ಸಿಂಪಲ್ ಆಗಿದ್ದಾಗ ಇಷ್ಟು ಜನ ಆರ್ಟಿಸ್ಟ್ಗಳು ಇವ್ರು ಇನ್ನೂ ಸಿಂಪಲ್ ಆಗಿ ಬಿಹೇವ್ ಮಾಡ್ತಾರೆ. ಅದು ನಮ್ಮಂತವ್ರಿಗೆ ಪ್ಲಸ್ಸು. ಇಲ್ಲ ಅಂದರೆ ನಾವೆಲ್ಲ ಹೆಂಗೆ ಇವ್ರನ್ನೆಲ್ಲ ಹ್ಯಾಂಡ್ಲ್ ಮಾಡೋಕ್ಕಾಗುತ್ತೆ. ತುಂಬ ಜನ ಕೇಳ್ತಾರೆ, ಹೆಂಗೆ ಹ್ಯಾಂಡ್ಲ್ ಮಾಡ್ಬಿಟ್ಟೆ ಗುರು, ಇಷ್ಟೊಂದು ಜನ ಇದ್ದಾರೆ, ಒಬ್ಬನೇ ಕಷ್ಟ ಆಗಲಿಲ್ವ ನಿನಗೆ ಅಂತ. ಈ ಥರ ನಮಗೆ ಸಪೋರ್ಟ್ ಸಿಗುತ್ತಲ್ಲ, ಅದು ಪ್ರೇಮ್ ಸರು. ಆಮೇಲೆ ಯಾರೇ ಬಂದು ಅವ್ರ ಹತ್ರ, ಸರ್ ನಾನೊಂದು ಸಿನಿಮಾ ಮಾಡ್ತಾ ಇದ್ದೀನಿ, ನೀವೊಂದು ಹಾಡು ಹೇಳ್ಕೊಡಿ, ಇಲ್ಲ ನೀವೊಂದು ಪ್ರಮೋಷನಿಗೆ ಬನ್ನಿ ಅಂತಂದರೆ ಅವ್ರು ಯಾವತ್ತೂ ಇಲ್ಲ ಅನ್ನಲ್ಲ. ಅವ್ರು ಬ್ಯುಸಿ ಶೆಡ್ಯೂಲಿಂದ ಹೋಗೋಕ್ಕಾಗಿರಲ್ಲ, ಆಡೋಕ್ಕಾಗಿರಲ್ಲ ಅಷ್ಟೇ. ಬಟ್ ಯಾರೇ ಬಂದು ಏನೇ ಕೇಳಿದ್ರು, ಬಿಡು ಮಗ ನಾನು ಒಂದು ಟೈಮಲ್ಲಿ ಕೇಳ್ಕೊಂಡೋದನಲ್ವಾ, ಅವರು ಬಂದು ನನ್ನ ಹತ್ರ ಕೇಳ್ತಾ ಇದ್ದಾರೆ, ನಾನು ಇವತ್ತು ಇನ್ನೊಬ್ರು ಬಾಗ್ಲಿಗೆ ಹೋಗ್ತೀನಿ, ನಮ್ಮ ಸುದೀಪ್ ಸರ್ಗೆ ಒಂದು ಗೆಸ್ಟ್ ಅಪಿಯರೆನ್ಸ್ ಮಾಡಿಕೊಡಿ ಅಂತ ಅವ್ರ ಮನೆಗೆ ಹೋಗ್ತೀನಿ ಕೇಳೋಕ್ಕೆ, ಅವ್ರು ಒಪ್ಕೊಂಡ್ರೆ ನನಗೆ ಖುಷಿ ಅಲ್ವಾ. ಆ ಥರ ಅವರು ಕನ್ಸಿಟ್ಕೊಂಡು ಬರ್ತಾರೆ ಅಂತಾರೆ. ಅದೆಲ್ಲ ಇವಾಗ ಎಷ್ಟೊಂದು ಜನ ಟ್ರೋಲ್ ಪೇಜ್ಗಳು ಅವ್ರನ್ನ ಟ್ರೋಲ್ ಮಾಡಿರ್ತಾರೆ, ಆಫೀಸಿಗೆ ಬರ್ತಾರೆ, ಗೊತ್ತಿರುತ್ತೆ ಇವರೇ ಬ್ಯಾಡ್ ಟ್ರೋಲ್ ಮಾಡಿದ್ರು, ಇವೆಲ್ಲ ಗೊತ್ತಿರುತ್ತೆ, ತಲೆನೇ ಕೆಡಿಸ್ಕೊಳ್ಳಲ್ಲ, ಆ ವಿಷಯನೂ ಎತ್ತಲ್ಲ ಅವರು. ಅವ್ನು ಊಟ ಮಾಡಿಸ್ ಕಳಿಸ್ರು ಅಂತಾರೆ. ಅದೊಂದು ಗುಣ ಇಷ್ಟ ಸರ್. ಈಗ ನೂರಾ ಫತೇಹಿ ಹ್ಯಾಕ್ ಮಾಡಿದಂಥ ಒಂದು ಸಾಂಗು 2 ಲೈನು ಸಿಕ್ಕಾಪಟ್ಟೆ ವೈರಲ್ ಆಯಿತು, ಅದು ವಿವಾದ ಆಯಿತು, ದೊಡ್ಡ ವಿವಾದ. ಸರ್ಸೆ ಸರ್ಗ ಸಾಂಗು. ಆ ಟೈಮಲ್ಲಿ ಅದನ್ನು ಅವರು ಹೇಗೆ ತಗೊಂಡ್ರು ಅಂತ ನೀವು ಹತ್ತಿರದವರಾಗಿತ್ಕೊಂಡು ನೋಡ್ದಂಗೆ? ಅಂದರೆ ಕಾಂಟ್ರವರ್ಸಿ ಎಲ್ಲ ಅವರು ತುಂಬ ನೋಡಿದಾರಲ್ಲ ಸರ್. ಅದ್ರಲ್ಲಿ ಒಂದೇ ಮಿಸ್ ಹೊಡೆದಿದ್ದು ಅಂದರೆ ನೂರಾ ಫತೇಹಿ ಮಿಸ್ ಹೊಡೆದಿದ್ದೆ ನಮಗೆ. ಅವರೇ ಉಲ್ಟಾ ಸ್ಟೇಟ್ಮೆಂಟ್ ಕೊಟ್ಟಿದ್ದು. ನಾವು ಸ್ಪಾಟಲ್ಲಿ ಪ್ರತಿ ಒಂದು ಲೈನು ಎಕ್ಸ್ಪ್ಲೈನ್ ಮಾಡಿದ್ದೀವಿ, ಅದ್ರ ಮೀನಿಂಗು ಹೇಳಿದ್ದೀವಿ, ಅವರು ಎಂಜಾಯ್ ಮಾಡಿದ್ದಾರೆ, ಒಳ್ಳೆ ಪೇಮೆಂಟ್ ಗೊತ್ತಿಲ್ದಿರಾನೆ ಅದನ್ನ ಎನಾಕ್ಟ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಅದ್ರ ಅರ್ಥ ಗೊತ್ತಿದ್ರೆ ಮಾತ್ರ ಅವರು ಅದನ್ನ ಆಕ್ಟ್ ಮಾಡಿ ತೋರಿಸೋದಕ್ಕೆ. ಆಮೇಲೆ ಲಿರಿಕಲ್ ವಿಡಿಯೋಗಿಂತ ನಿಮಗೆ ನಾವು ವಿಡಿಯೋ ಸಾಂಗ್ ಏನಿದೆ, ಆ ವಿಡಿಯೋ ಸಾಂಗಲ್ಲಿ ಅವರು ಪ್ಯೂರ್ಲಿ ಅದನ್ನ ಎಕ್ಸ್ಪ್ರೆಸ್ ಮಾಡಲೇಬೇಕಲ್ಲ, ಅದೆಲ್ಲ ಎಕ್ಸ್ಪ್ರೆಸ್ ಮಾಡಿದ್ದಾರೆ. ಫೈನಲ್ ಆಗಿ ನನಗೆ ಗೊತ್ತೇ ಇಲ್ಲ ಅಂತ ಅಂದ್ರೆ ಓಕೆ, ಅದು ಅವ್ರಿಗೆ ಅನ್ಸಿದ್ದದು. ಅದ್ರ ಬಗ್ಗೆ ಪ್ರೇಮ್ ಸರ್ ಏನು ಬೇಜಾರಾಗಲ್ಲ ಸರ್. ಓಕೆ ಆಯ್ತು, ಇಟ್ಸ್ ಓಕೆ ಅಂದ್ಬಿಟ್ಟು ಸುಮ್ಮನೆ ಆಗ್ತಾರೆ ಅಷ್ಟೇ. ಇನ್ನು ನಿಮ್ಮ ಟೀಮಲ್ಲೇ ಮಂಜುನಾಥ್ BS ಅನ್ನೋರು ಈಗ ನೆಕ್ಸ್ಟ್ ಇಡಿಯಟ್ ಸಿನಿಮಾ ಮಾಡ್ತಾ ಇದ್ದಾರೆ, ಫಸ್ಟ್ ಟೈಮ್ ಸೋಲೋ ಡೈರೆಕ್ಷನ್. ಸೊ ಅವರು ಕೂಡ 2 ಸಾಂಗ್ ಬರೆದಿದ್ದಾರೆ, ಅಸಿಸ್ಟೆಂಟ್ ಡೈರೆಕ್ಟರ್ ಆಗೂ ಕೆಲಸ ಮಾಡಿದ್ದಾರೆ ಅನ್ಸುತ್ತೆ, ಕೋ ಡೈರೆಕ್ಟರ್ ಆಗಿ. ಸೂಪರ್. ಸೊ ಅವ್ರ ಬಗ್ಗೆ ಮಾತಾಡೋದಾದ್ರೆ, ಅಂದರೆ ಪ್ರತಿಯೊಂದು ಫಂಕ್ಷನ್, ಏನೇ ಫಂಕ್ಷನ್ ಇದ್ರೂ ಕೂಡ ಒಂದು ವೆಲ್ಕಮ್ ಡ್ರಿಂಕ್ ಮ್ಯಾಟ್ರ್ ಆಗುತ್ತೆ. ಒಳಗಡೆ ಬರೋನಿಗೆ ಅದು ಹೇಗಿರುತ್ತೆ ಅನ್ನೋದು, ಆ ಫಂಕ್ಷನ್ ಹೇಗಿದೆ ಅಂದ್ಬಿಟ್ಟು ಆ ವೆಲ್ಕಮ್ ಡ್ರಿಂಕ್ ಹೇಳ್ಬಿಡುತ್ತೆ. ಆ ಥರ ಒಂದು ಶಿವ ಸಾಂಗು. ಯಾಕಂದ್ರೆ ಪ್ರತಿಯೊಂದು ಹಳ್ಳಿ ಮೂಲೆಯಲ್ಲೂ ಕೂಡ, ಪ್ರತಿಯೊಂದು ಕಡೆನೂ ಕೂಡ, ಎಲ್ಲಿ ಹೋದ್ರು ಶಿವ ಸಾಂಗು, ಆ ಅಬ್ರನೇ ಬೇರೆ. ಅದು ಅವ್ರ ರೈಟಿಂಗ್ ಬಿದ್ದಿರೋದು ನಮಗೆ ತುಂಬ ಪ್ಲಸ್ ಪಾಯಿಂಟು. ಇವತ್ತು ಎಲ್ಲ ಕಡೆ ಒಬ್ಬ ಪೊಲಿಟಿಷಿಯನ್ ಆಗಿರ್ಬೋದು, ಎಲ್ಲ ಕಡೆನೂ ಇವಾಗ ಎಲೆಕ್ಷನ್ಗಳು, ಎಲ್ಲ ಕಡೆನೂ ಅದನ್ನ ಕ್ಯಾಂಪೇನ್ ಮಾಡಿದಾಗ ಅದನ್ನ ಹಾಕ್ತಾರೆ, ಬೆಳಗಾಗೋದ್ರಲ್ಲೇ ಬೆಳೆದ ಫೇಮಸ್ಸು ಆಗೋದ್ನಲ್ಲೋ ಅಂತ. ಆ ಥರ ಹತ್ತೂರಿನ ಒಡೆಯ ನೀನು, ಗೊತ್ತೇನೋ ಯಾರೋ ನಿನಗೆ ಅಂತಾರೆ. ನಿನಗೆ ಗೊತ್ತಿಲ್ಲ ಗುರು, ನೀನು ಇದನ್ನ ಕತೆ ಏನು ಹೇಳುತ್ತೆ ಅದನ್ನ ಒಂದು ಸಾಹಿತ್ಯ ಕಟ್ಕೊಡೋದು. ಆಮೇಲೆ ನಾನೊಂದು 2 ಅವರ್ ಏನು ಬರ್ದಿದ್ದೀನಿ, ಅವ್ರು 2 ಸಾಂಗಲ್ಲಿ ಓವರ್ಟೇಕ್ ಮಾಡ್ಬಿಟ್ಟಿದ್ದಾರೆ. ಅಣ್ತಮ್ಮ ಜೋಡೆತ್ತು ಸಾಂಗು ತುಂಬಾ ವೇದಾಂತಿಕವಾಗಿ, ಸೈದ್ಧಾಂತಿಕವಾಗಿ ತುಂಬಾ ಚೆನ್ನಾಗಿ ಅದನ್ನ ನರೇಷನ್ ಮಾಡಿದ್ದಾರೆ ಸಾಹಿತ್ಯದ ಮೂಲಕ. ಸೊ ಆ ಸಾಂಗ್ಗೆ ಆ ತರದ ಒಂದು ಭಾವ ತುಂಬಿರೋದು ಪ್ರೇಮ್ ಅವರಿಗೆ ಇನ್ನು ಹಾಡೋದ್ರ ಮೂಲಕ. ಆಮೇಲೆ ಅವ್ರು ಆ ಥರ ಫೀಡ್ ಮಾಡ್ತಾರೆ ಸರ್ ನಮಗೆ, ಮಗ ನೀವೇನೇ ಬರೀರಿ ಸಾಹಿತ್ಯ, ನಾಳೆ ಬೆಳಿಗ್ಗೆ ಒಬ್ಬ ಚಿಕ್ಕ ಹುಡುಗ ಮಾತಾಡಬೇಕು, ಯಾರೋ ಒಬ್ಬ ಕೋಲ್ ಹಿಡ್ಕೊಂಡು ಹೋಗ್ತಿರೋ ಮುದುಕ ಮಾತಾಡಬೇಕು, ಅವ್ರಿಬ್ರಿಗೆ ಕನೆಕ್ಟ್ ಆಗಿಲ್ಲ ಅಂದರೆ ಮಧ್ಯದವ್ರಿಗೆ ಕನೆಕ್ಟ್ ಆಗಲ್ಲ. ಇದೇ ಬೇಸಿಕ್ ತಿಳ್ಕೊಳ್ಳಿ, ನನ್ನ ಜೀವನದಲ್ಲಿ ತಿಳ್ಕೊಂಡಿರೋದು ಅಂದ್ಬಿಟ್ಟು ಅವ್ರು ನಮಗೆ ಆ ಥರ ಫೀಡ್ ಮಾಡ್ತಾರೆ. ಆಮೇಲೆ ಅವರು ಸಾಂಗ್ಗಳು ಏನು ಅಂತಂದ್ರೆ ಸರ್, ಬಾಂಧವ್ಯನ ಹೇಳಬೇಕು. ಅಲ್ಲೂ ಅಷ್ಟೇ, ಏನಂದ್ರೆ ಒಂದೇ ತಾಯಿಗೆ ಹುಡ್ತಾರೋ ಆದರೆ ತಾಯಿನ ಭಾಗ ಮಾಡ್ತಾರೋ ಅನ್ನೋದು ಅವ್ರು ಕೊಟ್ಟಿದ್ದ ಇನ್ಪುಟ್ಸ್ಗಳು ನಮ್ಮ ಮಂಜು ಸರ್ಗೆ. ಅವರು ಅದನ್ನ ಪಿಕ್ ಮಾಡಿದ ರೀತಿ, ಅದು ಡಿಸೈನ್ ಆಗಿದ್ದು, ಫೈನಲಿ ಅದು ಬೇರೆ ಥರನೇ ಸೌಂಡಿಂಗು ಸರ್. ಈಗ KD ಟೈಟಲ್ ನೋಡಿದ್ರೆ, ಈಗ ಟ್ರೇಲರಲ್ಲಿ ಜಲಕಗಳನ್ನ ನೋಡಿದ್ರೆ ಔಟ್ ಆ್ಯಂಡ್ ಔಟ್ ಮಾಸ್ ಎಂಟರ್ಟೈನರ್ ಅಂತ ಅನಿಸುತ್ತೆ. ಅದ್ರ ಹೊರತಾಗಿ ಒಳಗಡೆ ಏನೆಲ್ಲ ಮಸಾಲೆ ಇದೆ ಅಂತಕ್ಕಂಥ? ಅಂದರೆ ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಇದೆ ಸರ್. ಓಕೆ. ಮೇಜರು ತುಂಬ ಜನ ಕನೆಕ್ಟ್ ಆಗೋ ವಿಚಾರ KDಲಿ ಏನು ಅಂತಂದರೆ, ಒಂದು ಮಿಡಲ್ ಕ್ಲಾಸ್ ಲೈಫು. ಓಕೆ. ಒಬ್ಬ ಮಿಡಲ್ ಕ್ಲಾಸ್ ಹುಡುಗ, ಅವನ ಸ್ಟ್ರಗಲ್ ಏನಿರುತ್ತೆ, ಅವನು ಯಾವ ಥರ ಕಮ್ಯುನಿಕೇಟ್ ಮಾಡ್ತಿರ್ತಾನೆ. ಇವಾಗ ಒಂದು ಮನೇಲಿ ಅವ್ನು ಎಲ್ರಿಗೂ ಇಷ್ಟ ಆಗೋಕ್ಕಾಗಲ್ಲ, ಎಲ್ರಿಗೂ ಇಷ್ಟ ಆಗಬೇಕು ಅಂತ ನನ್ನ ಜೀವನದಲ್ಲಿ ಸಾಧಿಸಿರ್ಬೇಕು. ಬಟ್ ಒಬ್ಬ ಬೆಳಿತಿರೋನು ಹೇಗೆ ಎಲ್ರಿಗೂ ಇಷ್ಟ ಆಗಕ್ಕೆ ಸಾಧ್ಯ, ಅದನ್ನು ಅವನು ಯಾವ ಥರ ಫೇಸ್ ಮಾಡ್ತಾನೆ. ಆಮೇಲೆ ತುಂಬ ಮುಗ್ಧ ಕಾಳಿದಾಸ ಅನ್ನೋನು. ಇವಾಗ ಕವಿರತ್ನ ಕಾಳಿದಾಸನ ಅಣ್ಣವರು ಒಂದು ಮುಗ್ಧತೆ ಇದೆ, ಆ ಮುಗ್ಧತೆನೇ ಕಾಡೋದು. ನಾವು ಅದನ್ನ ಇಟ್ಕೊಂಡಿದೀವಿ ಹಾಗೇನೆ. ಆ ಮುಗ್ಧತೆ ನಾವು ರೈಟಿಂಗಲ್ಲಿ ಆಗಿರ್ಬೋದು, ಆ ಕ್ಯಾರೆಕ್ಟ್ರಲ್ಲಿ ಆಗಿರ್ಬೋದು. ಯಾರೋ ಪಕ್ಕದಲ್ಲಿ ಹೋಗ್ತಾ ಇರೋ ಅವ್ರನ್ನೇ ಅಣ್ಣ ಅನ್ಕೋತಾನೆ, ಇವ್ರು ಯಾರನ್ನೋ ಅಕ್ಕ ಅನ್ಕೋತಾನೆ.
ಅರೆ ಮಾತಾಡಿಸ್ತಿರೋನು ಕೂಡ ಅವನೇ ಮಾತಾಡಿಸ್ತಾನೆ. ಆ ಥರ ಒಂದು ಆ ಮುಗ್ಧತೆ ಜನಗಳಿಗೆ ತುಂಬ ಇಷ್ಟ ಆಗುತ್ತೆ. ಮೇಜರ್ ಕೇಡಿಲಿ ಎಲ್ಲರನ್ನು ಅಟ್ರಾಕ್ಟ್ ಮಾಡೋ ಕ್ಯಾರೆಕ್ಟರೈಸೇಷನ್ಗಳು, ಪ್ರತಿಯೊಂದು ಪಾತ್ರಕ್ಕೂ ಒಂದೊಂದು ಕ್ಯಾರೆಕ್ಟರೈಸೇಷನ್ಗಳಿದೆ. ಇವಾಗ ಶಿಲ್ಪಾ ಶೆಟ್ಟಿ ಅವರಾದ್ರೆ ಜಾಸ್ತಿ ಮಾತಾಡಲ್ಲ, ಅವ್ರದ್ದೇ ಒಂದು ಗಂಭೀರ. ಅವ್ರು ಯಾವಾಗ ಮಾತಾಡಿಸ್ತಾರೆ ಒಂಥರ ಅನ್ಸುತ್ತೆ, ಏನು ಹಿಂಗೆ ಮಾತಾಡ್ಬಿಟ್ರಲ್ಲ ಒಂದೇ ಸಲ ಮಕ್ಕಳದಂಗೆ ಅನ್ಸುತ್ತೆ. ಆ ಥರ ಕೆಲವೊಂದು ರೇಷ್ಮಾ ಅವ್ರ ಪಾತ್ರ, ಆಲ್ರೆಡಿ ಎಲ್ಲ ಮಂಜುಳ ಅವ್ರ ಪಾತ್ರ ಅಂತ ನೀವೇ ನೋಟಿಸ್ ಮಾಡಿದ್ದೀರಾ. ಆ ಥರ ಒಂದು ಬಜಾರಿ ಮುತ್ತಲಕ್ಷ್ಮಿ ತುಂಬಾ ಬಾಯಿಗೆ ಬಂದಿದ್ದು ಮಾತಾಡ್ತಾಳೆ, ಬಟ್ ಕೆಟ್ಟ ಮಾತಾಡಲ್ಲ ಅವಳು. ಆ ಥರ ಕೆಲವೊಂದು ಡಿಸೈನ್ಗಳು ತುಂಬ ಇಷ್ಟ ಆಗುತ್ತೆ. ಓಕೆ, ಜೋಗಿ ಪ್ರೇಮ್ ಅವರ ಸಿನಿಮಾಗಳ USP ಏನಪ್ಪ ಅಂತಂದರೆ, ಒಂದು ಸಾಂಗ್ಸು, ಮತ್ತೊಂದು ಕಡೆ ಎಮೋಷನ್ಸು, ಮತ್ತೊಂದು ಕಡೆ ಕತೆ, ಅದನ್ನು ಕಟ್ಟುವಂಥ ವಿಧಾನ ಎಲ್ಲವೂ ಕೂಡ ಹೈಲೈಟ್ ಆಗುತ್ತೆ. ಸೊ ಅದರಲ್ಲೂ ಅವ್ರಿಗೆ ಮದರ್ ಸೆಂಟಿಮೆಂಟು ಎಲ್ಲೋ ಒಂದು ಕಡೆ ಒಂದು ಟಚ್ ಮಾಡಿರ್ತಾರೆ, ಪ್ರತಿಯೊಬ್ಬರಿಗೂ ಹಾರ್ಟಿಗೆ ಟಚ್ ಆಗುವಂಥದ್ದು. ಸೊ ನೀವು ಅವ್ರ ಜೊತೆಗಿದ್ದಂಥವ್ರು, ರೀಸೆಂಟಾಗಿ ಅವ್ರ ತಾಯಿ ತೀರ್ಕೊಂಡಾಗ ಅದನ್ನು ಓವರ್ಕಮ್ ಮಾಡೋದಕ್ಕೆ ಅವರು ಎಷ್ಟು ಇದು ಮಾಡಿದ್ರು, ಸ್ಟ್ರಗಲ್ ಮಾಡಿದ್ರು ಅಂತ. ಅಂದರೆ ಆ ಟೈಮಲ್ಲಿ ನಾನು ಇರಲಿಲ್ಲ ಸರ್. ಓಕೆ. ಅಮ್ಮ ಯಾವಾಗ ತೀರ್ಕೊಂಡ್ರು ಆ ಟೈಮಲ್ಲಿ ನಾನು ಇರಲಿಲ್ಲ. ಅದಾಗಿ ಆ ಏಕಲವ್ಯ ಟೈಮಲ್ಲಿ ಅವ್ರು ತೀರ್ಕೊಂಡಿದ್ದು. ಅವಾಗ ನಾನು ಬೇರೆ ಸಿನಿಮಾದಲ್ಲಿದ್ದೆ. ನಾನು KD-ಯಿಂದ ಅವ್ರ ಜೊತೆ ಜಾಯ್ನ್ ಆಗಿರೋದು. ಬಟ್ ಆ ಟಾಪಿಕ್ ಬರೋದಕ್ಕೆ ಬಿಡಲ್ಲ ಅವರು. ನಾವೊಂದು ತಾಯಿ ಬಗ್ಗೆನೋ ಅಮ್ಮನ ಬಗ್ಗೆನೋ ನಾವು ಮಾತಾಡ್ತಿದ್ದೀವಿ ಅಂದರೆ ತುಂಬ ಎಮೋಷನ್ ಆಗಿಬಿಡ್ತಾರೆ. ಆ ಟೈಮಲ್ಲಿ ನಮ್ಮ ಜೊತೆಗೂ ಮಾತಾಡಲ್ಲ ಅವರು. ಅದಕ್ಕೆ ಆ ಟಾಪಿಕ್ ಬಂದರೆ ಅವರು, ಬೇಡ ಮಗ, ಆಯಿತು ಬಿಡ, ತಾಯಿ ದೊಡ್ಡವಳು ಬಿಡ, ಅದನ್ನೇನು ಮಾತಾಡೋದು ಅಂದ್ಬಿಡ್ತಾರೆ. ತುಂಬ ಸಲ ಅಬ್ಸರ್ವ್ ಮಾಡಿದ್ದೀನಿ ನಾನು ಆ ಥರ ಅವ್ರಿಗೆ. ಆಮೇಲೆ ಅವ್ರ ಕ್ಯಾಬಿನ್ ಏನಿದೆ ಅಲ್ಲ, ಅಮ್ಮನ ಫೋಟೋ ಇದೆ, ಸುಮ್ಮನೆ ಕೂತಿರ್ತಾರೆ, ಫೋಟೋ ನೋಡ್ತಿರ್ತಾರೆ. ಅದೊಂದು ಇರುತ್ತೆ ಸರ್. ಯಾಕಂದ್ರೆ ಇಡೀ ಕರ್ನಾಟಕಕ್ಕೆ ತಾಯಿ ಪ್ರೀತಿ ಅನಿಸ್ತಾರೋ ಅವರು. ಇನ್ನು ಅವ್ರ ತಾಯಿನ ಅದೊಂದು ಫೀಲ್ ಇದ್ದೇ ಇರುತ್ತೆ. ಎಕ್ಸ್ಕ್ಯೂಸ್ ಮೀ ಜೋಗಿ ಸಿನಿಮಾದ ಸಾಂಗ್ಗಳು ಇವತ್ತಿಗೂ ಎವರ್ಗ್ರೀನ್. ಇವತ್ತು ಅನ್ಸುತ್ತೆ ತಾಯಿ ಬಗ್ಗೆ ಬರ್ದಿರ್ತಕ್ಕಂಥ ಸಾಂಗ್ಗಳು ಯಾವ್ದಾದ್ರು ತಗೊಂಡ್ರೆ ಅದರಲ್ಲಿ ಟಾಪ್ ಲಿಸ್ಟಲ್ಲಿ ಅವ್ರ ಸಾಂಗ್ಸೇ ಇರ್ತವೆ. ಹೌದು. ಆಮೇಲೆ ಒಂದು ತಾಯಿನ ಒಂದು ಮುಗ್ಧತೆನ ಇವಾಗ ಆಲ್ರೆಡಿ ಜನ್ರೇಷನ್ ಚೇಂಜ್ ಆಗ್ತಾ ಇದೆ ಸರ್. ಆ ಮುಗ್ಧತೆನ ಕಳ್ಕೊತಾ ಇದೆ. ಇವಾಗಲೂ ಮೊನ್ನೆ ಯಾರೋ ಹೇಳ್ತಾ ಇದ್ರು, ಆ ಇನ್ನೋಸೆನ್ಸ್ನ ನಾವು ಮತ್ತೆ ತಾಯಿಯಂದಿದ್ದು ಏನಾದ್ರು ನೋಡಬೇಕು ಅಂದರೆ ಜೋಗಿ ಸಿನಿಮಾದಲ್ಲೇ ನೋಡಬೇಕು. ಇವತ್ತಿನ ತಾಯಿರೆಲ್ಲ ಮಾಡ್ರನ್ ಆಗ್ತಾ ಇದ್ದಾರೆ, ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಪ್ರೊಫೈಲ್ಗಳಿದೆ, ಇನ್ಸ್ಟಾ ರೀಲ್ ಮಾಡ್ತಿದ್ದಾರೆ, ಇನ್ನೊಂದು ನಡೀತಾ ಇದೆ. ಆದರೆ ಅವಾಗೊಂದು ಮುಗ್ಧತೆ ಇತ್ತು ಎಲ್ಲ ತಾಯಂದಿರಲ್ಲೂ, ಅದು ಜೋಗಿಲಿ ಕಾಣುತ್ತೆ ಅಂತ ಅಂದ್ಬಿಟ್ಟು ಹೇಳೋರು. ಫೈನಲಿ ಇದೇ 30th ಸಿನಿಮಾ ರಿಲೀಸ್ ಆಗ್ತಾ ಇದೆ. ನಮ್ಮ ಕನ್ನಡ ಆಡಿಯನ್ಸ್ಗೆ ಗ್ಯಾರಂಟಿ ನ್ಯೂಸ್ ಥ್ರೂ ಏನು ಹೇಳಕ್ಕೆ ಬಯಸ್ತೀರಾ? ಪ್ರೇಮ್ ಸರ್ ಕಡೆಯಿಂದ ಒಂದು ಒಳ್ಳೆ ಫ್ಯಾಮಿಲಿ ಎಂಟರ್ಟೈನರು, ಒಂದು ಎಮೋಷನ್ ಸಿನಿಮಾ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅದೆಲ್ಲ ಕೇಳಿಲಿದೆ. ಧ್ರುವ ಸರ್ ಕಡೆಯಿಂದ ಒಂದು ಆ್ಯಕ್ಷನ್ನು, ಒಂದು ಲವ್ ಸ್ಟೋರಿ, ಒಂದು ಜ್ಯುಯಲ್ ಆಗಿ ಎಲ್ಲರ ಜೊತೆ ಹೇಗೆ ಬೆರೀತಾನೋ ಆ ಥರ ಒಂದು ಅದ್ದೂರಿ ಸಿನಿಮಾ, ಬಹುದೂರ್ ಸಿನಿಮಾದಲ್ಲಿ ಹೇಗೆ ಇಷ್ಟಪಟ್ಟಿದ್ರೋ ಆ ಥರ ಎಲ್ಲ ಪಾತ್ರಗಳು ನಿಮಗೆ ತುಂಬ ಕಾಡುತ್ತೆ. ಇದೇ 30ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ. ಎಲ್ಲ ನಿಮ್ಮ ಹತ್ತಿರದ ಥಿಯೇಟ್ರಲ್ಲಿ ನೋಡಿ ಎಂಜಾಯ್ ಮಾಡಿ. ಥ್ಯಾಂಕ್ ಯು ಕ್ರಾಂತಿ ಅವರೇ. ಆದಷ್ಟು ಬೇಗ ಮತ್ತೊಮ್ಮೆ ಸಿಗೋಣ. ಒಳ್ಳೆಯದಾಗಲಿ, ಒಳ್ಳೊಳ್ಳೆ ಅವಕಾಶಗಳು ನಿಮ್ಮನ್ನು ಹರಿಸಿ ಬರಲಿ. ನೀವು ಬರೀತಾ ಇರ್ತಕ್ಕಂಥ ಎಲ್ಲ ಸಿನಿಮಾಗಳು ದೊಡ್ಡ ಮಟ್ಟಕ್ಕೆ ಹಿಟ್ ಆಗಲಿ ಅಂತ ನಾವು ಹಾರೈಸ್ತೀವಿ. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ನೋಡಿದ್ರಲ್ಲ, ಇದಾಗಿತ್ತು KD ಚಿತ್ರದ ಡೈಲಾಗ್ ರೈಟರ್ ಆದಂತಹ ಕ್ರಾಂತಿ ಕುಮಾರ್ ಅವರ ಮನದಾಳದ ಮಾತುಗಳು. ಸೊ 30th ಸಿನಿಮಾ ಬರ್ತಾ ಇದೆ, ದಯವಿಟ್ಟು ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡಿ ಅಂತ ಹೇಳ್ತಾ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.